ಈಗಾಗಲೇ ನಾವು ನಮ್ಮ ಹಿಂದಿನ ತರಗತಿಗಳಲ್ಲಿ ದ್ರವ್ಯ ಎಂದರೇನು ಹಾಗೆ ದ್ರವ್ಯದ ವಿಧಗಳ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ದ್ರವ್ಯದಲ್ಲಿ ಎಷ್ಟು ವಿಧ ಸಾಮಾನ್ಯವಾಗಿ? 3 ವಿಧ. ಯಾವುದೆಲ್ಲ? ಘನ, ದ್ರವ, ಅನಿಲ. ಈಗ ನಾವು ಘನ, ದ್ರವ ಮತ್ತು ಅನಿಲದಲ್ಲಿ ಕಣಗಳು ಹೇಗೆ ಜೋಡಿಸಲ್ಪಟ್ಟಿವೆ ಎನ್ನುವುದರ ಬಗ್ಗೆ ತಿಳ್ಕೊಳ್ಬೇಕು. ಗೊತ್ತಾಯ್ತಲ್ಲ? ಅದಕ್ಕೋಸ್ಕರ ಒಂದು ಪ್ರಯೋಗವನ್ನ ನಾವು ಮಾಡ್ಲಿಕ್ಕಿದ್ದೇವೆ ಈಗ. ಅದಕ್ಕಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು 3 ಪ್ಲಾಸ್ಟಿಕ್ ಬಾಟಲಿಗಳನ್ನ ತೆಗೆದುಕೊಳ್ಬೇಕು. ಎಷ್ಟು? 1ನೇ ಬಾಟಲಿಯಲ್ಲಿ ನೀವು ಮಣ್ಣನ್ನ ತುಂಬಿ ಹೊಯ್ಗೆ ಮರಳನ್ನ ತುಂಬಬೇಕು. 2ನೇ ಬಾಟಲಿಯಲ್ಲಿ ನೀರನ್ನ ತುಂಬಬೇಕು. 3ನೇ ಬಾಟಲಿ ಏನ್ ಮಾಡುವುದು ಬೇಡ, ಮುಚ್ಚಳವನ್ನ ತೆಗೆದು ಪುನಃ ಹಾಗೆ ಹಾಕಿದ್ರೆ ಸಾಕು, ಏನು ತುಂಬುವುದು ಬೇಡ. ಆಯ್ತಲ್ಲ? ಈಗ ಕಣಗಳು ಹೇಗೆ ಜೋಡಿಸಲ್ಪಟ್ಟಿವೆ ಮತ್ತೆ ಆ ಘನ, ದ್ರವ ಮತ್ತು ಅನಿಲದಲ್ಲಿ ಸಂಪೀಡನೆ ಹೇಗಿರ್ತದೆ ಎನ್ನುವುದರ ಬಗ್ಗೆ ತಿಳಿಲಿಕ್ಕೋಸ್ಕರ ನಾವು ಈ ಪ್ರಯೋಗವನ್ನ ಮಾಡ್ತಾ ಇದ್ದೇವೆ. ಅಕ್ಷಯ, ಋಷಿಕೇಶ, ಈ ಬಾಟ್ಲಿಯಲ್ಲಿ ಏನು ತುಂಬಿದ್ದೇವೆ? ಹೊಯ್ಗೆ, ಮರಳು. ಈ ಬಾಟಲಿಯಲ್ಲಿ ಏನು ತುಂಬಿದ್ದೇವೆ? ನೀರು. ಸರಿಯಾ? ಈ ಬಾಟಲಿಯಲ್ಲಿ ಏನಿದೆ? ಏನು ಇಲ್ಲ ಅಂದ್ರೆ ಇದ್ರೊಳಗಡೆ ಏನಿದೆ? ಗಾಳಿ ಇದೆ. ಗೊತ್ತೇ ನಮ್ಗೆ ಗಾಳಿ ಸ್ಥಳವನ್ನ ಆಕ್ರಮಿಸ್ತದೆ ಅಂತ ಹೇಳಿ. ಈಗ 3 ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಬಾಟಲಿಯ ಮೇಲೆ ಒತ್ತಡವನ್ನ, ಬಲಪ್ರಯೋಗವನ್ನ ಮಾಡ್ತಾರೆ. ಬಲಪ್ರಯೋಗ ಮಾಡಿದಾಗ ಯಾವ ಬಾಟಲಿಯಲ್ಲಿ ಇದಾಗ್ತದೆ, ಬಲಪ್ರಯೋಗಕ್ಕೆ ಒಳಗಾಗ್ತದೆ ಎನ್ನುವುದನ್ನು ನಾವು ತಿಳ್ಕೊಳ್ಬೇಕು. ರಾಯಿಕ ಬಲಪ್ರಯೋಗ ಏನಾದ್ರೂ ಬದಲಾವಣೆ ಆಗ್ತಾ ಇದೆಯಾ? ಅಲ್ಲ ಆ ಕಾಲದಲ್ಲಿ ಏನಾದ್ರೂ ಬದಲಾವಣೆ ಆಗ್ತಾ ಇದೆಯಾ? ಇಲ್ಲ. ಈಗ ಅಕ್ಷಯ್ ಮಾಡ್ತಾ ಇದ್ದಾನೆ, ಬಲಪ್ರಯೋಗ ಏನಾಗ್ತಾ ಇದೆ? ಬಲಪ್ರಯೋಗ ಮಾಡಿದಾಗ ಬಾಟಲಿ ಏನಾಗ್ತಾ ಇದೆ? ಚಪ್ಪಟೆ ಆಗ್ತಾ ಇದೆ. ಸರಿಯಾ? ಋಷಿಕೇಶ್, ಓಕೆ. ಬಾಟಲಿ ಏನಾಗಿದೆ? ತುಂಬಾ ಚಪ್ಪಟೆ ಆಗಿದೆ ಅಲ್ವಾ? ಇದರಿಂದ ನಮ್ಗೆ ಏನ್ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಈಗ ಈ ಬಾಟಲಿಯಲ್ಲಿ ರಾಯಿಕ ಇಟ್ಕೊಂಡ ಬಾಟಲಿಯಲ್ಲಿ ಏನಿತ್ತು? ಮರಳಿ. ಮರಳಿ ಯಾವ ಸ್ಥಿತಿಗೆ ಉದಾಹರಣೆ? ಘನ ಸ್ಥಿತಿಗೆ. ಅಂದ್ರೆ ಏನು ಒತ್ತಡ ಹಾಕಿದಾಗ ಏನು ಬದಲಾವಣೆ ಆಗ್ಲಿಲ್ಲ ಅಂದ್ರೆ ಕಣಗಳು ಹೇಗೆ ಜೋಡಿಸಲ್ಪಟ್ಟಿವೆ? ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿವೆ. ಇಲ್ಲಿ ಸ್ವಲ್ಪ ಬದಲಾವಣೆ ಆಯಿತು ಅಂತ ಹೇಳಿದ್ರೆ ಕಣಗಳ ನಡುವೆ ಏನಿದೆ? ಸ್ಥಳಾವಕಾಶ ಇದೆ ಅಲ್ವಾ? ಓಕೆ. ಇಲ್ಲಿ ತುಂಬಾ ಬದಲಾವಣೆ ಆಗಿದೆ ಅಂದ್ರೆ ಕಣಗಳ ನಡುವೆ ತುಂಬಾ ಸ್ಥಳಾವಕಾಶ ಇದೆ ಅನ್ನೋದು ಗೊತ್ತಾಯ್ತು ನಮ್ಗೆ ಅಲ್ವಾ? ಅಂದ್ರೆ ಸಂಪೀಡನೆಯನ್ನ ನೀವು ತೆಗೆದುಕೊಂಡಾಗ ಇಲ್ಲಿ ಸಂಪೀಡನೆ ನಗಣ್ಯ, ಏನೂ ಸಂಪೀಡನೆ ಆಗುವುದಿಲ್ಲ. ಸರಿಯಾ? ಇಲ್ಲಿ ದ್ರವದಲ್ಲಿ ಏನಾಗ್ತದೆ? ಸ್ವಲ್ಪ ಮಟ್ಟಿನ ಸಂಪೀಡನೆ ಇದೆ. ಅನಿಲದಲ್ಲಿ ಸ್ವಲ್ಪ ಇದೆಯಾ? ಜಾಸ್ತಿ ಇದೆ. ಜಾಸ್ತಿ ಸಂಪೀಡನೆ ಇದೆ. ಯಾಕಂದ್ರೆ ಕಣಗಳ ನಡುವೆ ಜಾಸ್ತಿ ಸ್ಥಳಾವಕಾಶ ಯಾವುದರಲ್ಲಿ ಕಂಡು ಬರ್ತದೆ? ಯಾವುದರಲ್ಲಿ? ಅನಿಲದಲ್ಲಿ ಕಂಡು ಬರ್ತದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಕಣಗಳಲ್ಲಿ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿವೆ. ಇಲ್ಲಿ ಸ್ವಲ್ಪ ಸ್ಥಳಾವಕಾಶ ಇದೆ, ಇಲ್ಲಿ ಏನಾಗಿದೆ? ಜಾಸ್ತಿ ಸ್ಥಳಾವಕಾಶ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ಲ?